ಈಗ ಪ್ರೆಸೆಂಟ್ ಆಗಿ ಕರ್ನಾಟಕ ಲೋಕಾಯುಕ್ತ ಹೇಗಿದೆ ಸರ್? ಚೆನ್ನಾಗಿದೆಯಾ? ಅಂದ್ರೆ ಪವರ್‌ಫುಲ್ ಆಗೇ ಇದೆಯಾ? ಈ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿದೆಯಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕರ್ನಾಟಕ ಲೋಕಾಯುಕ್ತಗೆ ನೀವು ಹೇಳಿದಂಗೆ ತುಂಬ ಹೆಸರಿದೆ. ಹೌದು. ಯಾಕೆಂದರೆ ಮುಂಚೆ ಇಂಡಿಪೆಂಡೆನ್ಸ್ ಒಂದು ಇನ್‌ಸ್ಟಿಟ್ಯೂಷನ್ ಇಂಡಿಪೆಂಡೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಮತ್ತು ಅದೇ ರೀತಿಯಾಗಿ ನಿರ್ಭೀತಿಯಾಗಿ ತುಂಬ ಒಳ್ಳೆ ಕೇಸಸ್ ಮಾಡಿದರು. ಅದೇ ರೀತಿಯಾಗಿ ಈಗೂ ಕೂಡ ಒಳ್ಳೆ ಕೇಸಸನ್ನು ಮಾಡ್ತಾ ಇದ್ದಾರೆ. ಅದೇ ಇಂಡಿಪೆಂಡೆನ್ಸ್. ಸೊ ಬೇಸಿಕಲಿ ಲೋಕಾಯುಕ್ತ ಕೆಳಗಡೆ ಪೊಲೀಸ್ ವಿಂಗ್ ಬಂದಾಗ ಇನ್ನೂ ಜಾಸ್ತಿ ನಮಗೆ ಇಂಡಿಪೆಂಡೆನ್ಸ್ ಇರ್ತದೆ. ACB ಕಂಪೇರ್ ಮಾಡಿದರೆ. ಓಕೆ. ಕೆಲಸ ಆಗಲ್ಲ ಅಂತಲ್ಲ. ಬಟ್ ಏನಂದರೆ ಕಂಪೇರ್ ಮಾಡಿದರೆ ನಾವು ಲೋಕಾಯುಕ್ತ ಕೆಳಗಡೆ ಪೊಲೀಸರಿಗೆ ಜಾಸ್ತಿ ಇಂಡಿಪೆಂಡೆನ್ಸ್ ಇರುತ್ತದೆ. ಸೊ ಆಸ್ ಅನ್ ಇನ್ಸ್ಟಿಟ್ಯೂಷನ್ ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್ ಇದು. ಕೆಲಸ ಮಾಡಲಿಕ್ಕೆ ತುಂಬ ಇದೆ. ತುಂಬ ಸ್ಕೋಪ್ ಇದೆ. ಕೆಲಸ ಮಾಡ್ತೀರಿ. ಅದು ಅಷ್ಟು ಕೆಲಸ ಮಾಡಬೇಕು ಅಂತ ಕೂಡ ನನಗೆ ಆಸೆ ಇದೆ. ಮತ್ತೆ ನೀವು ಹೇಳುತ್ತೀರಿ ನೋಡಿ, ಯಾವುದೇ ಒಂದು ಕಚೇರಿಯಲ್ಲಿ ಅಧಿಕಾರಿ ಲಂಚವನ್ನ ಕೇಳಿದರೆ, ಆ ವ್ಯಕ್ತಿ ಬಂದು ಅಂದ್ರೆ ಯಾರ ಹತ್ರ ಲಂಚ ಕೇಳಿದ್ರೆ ಆ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡಿದ್ರೆ, ನಾವು ರೈಡ್ ಮಾಡೋದು ಮತ್ತೊಂದು ಏನೋ ಒಂದು ಆಗುತ್ತೆ. ಆ ರೀತಿಯಾಗಿ ನೋಡೋದಾಗಿದ್ರೆ, ಈಗಾಗಲೇ ಸಾಕಷ್ಟು ಕೇಸ್‌ಗಳು ಬಂದು ಬೀಳ್ತಾ ಇರಬೇಕಿತ್ತು. ಮತ್ತೆ ಭ್ರಷ್ಟಾಚಾರಕ್ಕೂ ಒಂದು ಬ್ರೇಕ್ ಆದ್ರೂ ಬಿದ್ದಿರಬೇಕಿತ್ತು. ಕರೆಕ್ಟ್, ಕರೆಕ್ಟ್. ಈವರೆಗೂ ಯಾಕಾಗ್ಲಿಲ್ಲ ಸರ್? ಕರೆಕ್ಟ್. ನೀವು ಹೇಳ್ತಾ ಇರೋದು 100% ನಾವು ಅದೇ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಜನರು ನಮಗೆ ಕೇಸಸ್ ಎಸ್ಪೆಷಲಿ ಟ್ರ್ಯಾಪ್ ಕೇಸಸಲ್ಲಿ ರಿಪೋರ್ಟ್ ಮಾಡೋದು ಇನ್ನೂ ಜಾಸ್ತಿ ಬೇಕು. ಹ್ಮ್. ಅದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡಬೇಕು. ಅಂದರೆ ಲೋಕಾಯುಕ್ತ ಅಂದರೆ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು.